ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 8.2 ಕ್ವಶನ್ ನಂಬರ್ 5 ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಲಾಸ್ಟ್ ವಿಡಿಯೋಲಿ ನಾವು ಎಕ್ಸರ್ಸೈಸ್ 8.2 ಅನ್ನೋ ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಆ ಎಕ್ಸರ್ಸೈಸ್ ಅಲ್ಲಿ ನಾವು ಕ್ವಶನ್ ನಂಬರ್ 1, 2, 3, 4 ಮತ್ತೆ 6 ಕ್ವಶನ್ ಸಾಲ್ವ್ ಮಾಡಿದ್ವಿ. ಕ್ವಶನ್ ನಂಬರ್ 5 ಮತ್ತೆ ಕ್ವಶನ್ ನಂಬರ್ 7 ಅನ್ನ ಸಾಲ್ವ್ ಮಾಡಿರೋದಿಲ್ಲ. ಸೊ ಇವತ್ತು ನಾವು ಕ್ವಶನ್ ನಂಬರ್ 5 ಮತ್ತೆ ಕ್ವಶನ್ ನಂಬರ್ 7 ಅನ್ನ ಸಾಲ್ವ್ ಮಾಡೋಣ. ಸೊ ಈ ಕ್ವಶನ್ ನಂಬರ್ 5 ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಕಾನ್ಸೆಪ್ಟ್ ಅನ್ನ ಗೊತ್ತಿರಬೇಕಾಗುತ್ತೆ. ಸೊ ಅದಕ್ಕೆ ಈ ಕ್ವಶನ್ ನಾವು ಈ ವಿಡಿಯೋ ಸಾಲ್ವ್ ಮಾಡ್ತಾ ಇದೀವಿ. ಸೊ ಲಾಸ್ಟ್ ವಿಡಿಯೋಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕಾನ್ಸೆಪ್ಟ್ ಅನ್ನ ಓದಿದ್ವಿ. ಅಲ್ಲಿ ಸೊ HCF ಮತ್ತೆ LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಅಲ್ಲಿ ಯಾರು ಆ ವಿಡಿಯೋನ ನೋಡಿಲ್ಲ, ಸೊ ಆ ವಿಡಿಯೋ ನಿಮಗೆ ಲೈವ್ ವಿಡಿಯೋದಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತೆ ನಾನು ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ಚೆಕ್ ಮಾಡಿ. ಸೊ ಫಸ್ಟ್ ಈ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಕ್ವಶನ್ ಬಂದ್ಬಿಟ್ಟು ಚೆಕ್ ವೆದರ್ 6 to the power n ಕ್ಯಾನ್ ಎಂಡ್ ವಿತ್ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಂದ್ರೆ ಸೊ 6 to the power n ಅಂತ ಕೊಟ್ಟಿದ್ದಾರೆ. ಸೊ ಈ n ಬಂದ್ಬಿಟ್ಟು n ಅಂದ್ರೆ ಏನೋ ಒಂದು ನಂಬರ್ ಅಂತ. ಸೊ n ಬಂದ್ಬಿಟ್ಟು ಯಾವ ನಂಬರ್ ಅಂದ್ರೆ ನ್ಯಾಚುರಲ್ ನಂಬರ್ ಅಂತ. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ಆ n ನೀವು 1 ಹಾಕಿ 2 ಹಾಕಿ 3 ಹಾಕಿ 4 ಹಾಕಿ ಹಂಗೆ ಹಾಕೊಂಡು ಹೋಗ್ತಾ ಇರಿ. ಸೊ ಯಾವ ನಂಬರ್ಗೆ ಲಾಸ್ಟ್ ಡಿಜಿಟ್ ಅಲ್ಲಿ 0 ಎಂಡ್ ಆಗತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು n 1 ಅಂತ ಹಾಕಿದ್ರೆ 6 to the power 1 6 ಆಗುತ್ತೆ. ಸೊ n 2 ಹಾಕಿದ್ರೆ 6 into 6 6 square 36 ಆಗುತ್ತೆ. ಸೊ 3 ಹಾಕಿದ್ರೆ 2 1 6 ಆಗುತ್ತೆ. ಸೊ ಈ ತರ n ನೀವು ಚೇಂಜ್ ಮಾಡ್ತಾ ಹೋಗಿ ಮಾಡ್ತಾ ಹೋಗ್ತಾ ಇದ್ದಂಗೆ ಲಾಸ್ಟ್ ಡಿಜಿಟ್ ಅಲ್ಲಿ ನಿಮ್ಗೆ ಸೊ 2 1 6 ಇದು ಲಾಸ್ಟ್ ಡಿಜಿಟ್ ಅಲ್ಲಿ 0 ಬರುತ್ತಾ ಇಲ್ವಾ, ಯಾವ್ದೋ ಒಂದು ನಂಬರ್ಗೆ ಲಾಸ್ಟ್ ಡಿಜಿಟ್ ಅಲ್ಲಿ 0 ಬರುತ್ತಾ ಇಲ್ವಾ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಅದನ್ನ ಚೆಕ್ ಮಾಡಬೇಕು. ಸೊ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಲಾಸ್ಟ್ ಅಲ್ಲಿ ಯಾವ ನಂಬರ್ 0 ಇಂದ ಎಂಡ್ ಆಗ್ತಾ ಇದೆ ಆ ನಂಬರ್ ತಗೊಂಡ್ಬಿಟ್ಟು ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡೋಣ. ಸೊ ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗಿದೆ ಅಂತ ಫಸ್ಟ್ ನೋಡ್ಬಿಡೋಣ. ಸೊ ಫಸ್ಟ್ ಬಂದ್ಬಿಟ್ಟು 10. ಸೊ 10 ಲಾಸ್ಟ್ ಡಿಜಿಟ್ 0 ಇಂದ ಎಂಡ್ ಆಗ್ತಾ ಇದೆ. ಸೊ 10 ಪ್ರೈಮ್ ಫ್ಯಾಕ್ಟರೈಸೇಷನ್ ಬಂದ್ಬಿಟ್ಟು 2 into 5. ಸೊ ಅಥವಾ ಇನ್ನೊಂದು ನಂಬರ್ ಎಕ್ಸಾಂಪಲ್ ತಗೊಳ್ಳೋದ್ರೆ 20. ಸೊ 20 ಬಂದ್ಬಿಟ್ಟು ಕೂಡ ಲಾಸ್ಟ್ ಡಿಜಿಟ್ 0 ಇಂದ ಎಂಡ್ ಆಗ್ತಾ ಇದೆ. ಸೊ 20 ಬಂದ್ಬಿಟ್ಟು ನಾವು 2 into 2 into 5 ಅಂತ ಬರೀಬಹುದು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ನಿಮ್ಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ 20 2 10s 20 2 5s 10 ಮತ್ತೆ 5 1s 5. ಸೊ 20 ನ 2 into 2 into 5 ಅಥವಾ 2 square into 5 ಅಂತ ಬರೀಬಹುದು. ಸೊ ಸಿಮಿಲರ್ಲಿ 100 ಅಂತ ತಗೊಳ್ಳೋದಾದ್ರೆ ನಾವು 2 square into 5 square ಅಂತ ಬರೀಬಹುದು. 1000 ನ 2 cube into 5 cube ಅಂತ ಬರೀಬಹುದು. 30 ನ 2 into 3 into 5 ಅಂತ ಬರೀಬಹುದು. ಸೊ ನಾವೇನಕ್ಕೆ ಈ 10 20 100 1000 13 ತಗೊಂಡ್ವಿ ಅಂತಂದ್ರೆ ಸೊ ಆ ನಂಬರ್ಸ್ ಇಂದ ಲಾಸ್ಟ್ ಡಿಜಿಟ್ ಅಲ್ಲಿ 0 ಇಂದ ಎಂಡ್ ಆಗ್ತಾ ಇದೆ. ಮತ್ತೆ ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಂದ್ಬಿಟ್ಟು 2 into 5 2 into 5. ಸೊ ನೀವು ಕಾಮನ್ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಸೊ ಇದಿಷ್ಟು ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸೊ 2 into 5 ಎಲ್ಲದರಲ್ಲೂ ಕಾಮನ್ ಆಗಿ ಬರ್ತಾ ಇದೆ. ಸೊ ಯಾವ ನಂಬರ್ 0 ಎಂಡ್ ಆಗ್ತಾ ಇದೆ ಆ ನಂಬರ್ ಇಂದ ಪ್ರೈಮ್ ಫ್ಯಾಕ್ಟರೈಸೇಷನ್ ಎಲ್ಲದರಲ್ಲೂ 2 ಮತ್ತೆ 5 ಕಾಮನ್ ಆಗಿದೆ. ಸೊ 10 ತಗೊಳ್ಳೋದ್ರೆ 2 ಮತ್ತೆ 5 ಇದೆ, 20 2 ಮತ್ತೆ 5 ಇದೆ, 100 2 5 ಇದೆ, 1000 2 5 ಇದೆ, ಮತ್ತೆ 30 2 ಮತ್ತೆ 5 ಇದೆ, ಮತ್ತೆ ಎಕ್ಸ್ಟ್ರಾ 3 ಇದೆ. ಸೊ 3 ಬಿಟ್ಬಿಡೋಣ. ಸೊ ನೀವು ಯಾವುದೇ ನಂಬರ್ ತಗೊಳ್ಳೋದಾದ್ರೆ 0 ಇಂದ ಎಂಡ್ ಆಗೋ ನಂಬರ್ ತಗೊಳ್ಳೋದಾದ್ರೆ ಅದರ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ 2 ಮತ್ತೆ 5 ಇರುತ್ತೆ. ಸೊ ಇದರಿಂದ ನಾವೇನ್ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ಸೊ ಇಲ್ಲಿ ನಾವು ಆನ್ಸರ್ ಚೆಕ್ ವೆದರ್ ಈ ಕ್ವಶನ್ಗೆ ನಾವು ಡೈರೆಕ್ಟ್ ಆಗಿ ನಮಗೆ ಆನ್ಸರ್ ಗೊತ್ತು. ಸೊ 6 6 6 6 ಸೊ ಇಲ್ಲಿ 6 1 6 ಬರ್ತಾ ಇದೆ, ಲಾಸ್ಟ್ ಡಿಜಿಟ್ ಅಲ್ಲಿ ಮತ್ತೆ 6 ಬರ್ತಾ ಇದೆ. 6 ನಾವು ಯಾವುದೇ ನಂಬರ್ ಹಾಕಿದ್ರು ಲಾಸ್ಟ್ ಡಿಜಿಟ್ ಅಲ್ಲಿ 6 6 6 ಬರ್ತಾ ಇದೆ. ಸೊ ನಮ್ಗೆ ಡೈರೆಕ್ಟ್ ಆಗಿ ನಾವು ಹೇಳ್ಬಿಡ್ಬೋದು ಸೊ ಅದು 6 to the power n ಯಾವುದೇ ನಂಬರ್ ಹಾಕಿದ್ರು ನಮಗೆ ಲಾಸ್ಟ್ ಡಿಜಿಟ್ ಅಲ್ಲಿ 0 ಬರಲ್ಲ ಅಂತ. ಬಟ್ ಎಕ್ಸಾಮ್ ಅಲ್ಲಿ ನಾವು ಈ ತರ ಹೇಳಕ್ಕಾಗಲ್ಲ. ಸೊ ಎಕ್ಸಾಮ್ ಅಲ್ಲಿ ನಾವೇನೋ ಒಂದು ಪಾಯಿಂಟ್ ಬರೀಬೇಕು. ಅದೇನಪ್ಪಾ ಅಂತಂದ್ರೆ ಸೊ ನಾವು ಈ ತರ ಬರೀಬೇಕು, ಯಾವುದೇ ನಂಬರ್ 0 ಎಂಡ್ ಆಗ್ತಾ ಇರೋದು ಪ್ರೈಮ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 2 into 5 ಇದ್ದೇ ಇರುತ್ತೆ. ಬಟ್ 6 ಪ್ರೈಮ್ ಫ್ಯಾಕ್ಟರೈಸೇಷನ್ ನಾವು ತಗೊಳ್ಳೋದಾದ್ರೆ 2. ಸೊ 6 ನ ನಾವು 2 into 3 ಅಂತ ಬರೀಬಹುದು. 6 ನ ನಾವು 2 into 3 ಅಂತ ಬರೀಬಹುದು. ಬಟ್ ಇಲ್ಲಿ 6 ಅಲ್ಲಿ 2 ಇದೆ ಬಟ್ 5 ಇಲ್ಲ. ಪ್ರೈಮ್ ಫ್ಯಾಕ್ಟರ್ 5 ಇಲ್ದಿರೋ ಕಾರಣ 6 to the power n ಬಂದ್ಬಿಟ್ಟು 0 ಇಂದ ಎಂಡ್ ಆಗಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೆ 0 ಬರಲ್ಲ ಅಂತ. ಸೊ ಇವಾಗ ಆನ್ಸರ್ ಹೆಂಗ್ ಬರಬೇಕು ಅಂತ ಹೇಳ್ತೀನಿ. ಸೊ ನೀವು ಆನ್ಸರ್ ಈ ತರ ನೋಡ್ಬೇಕಾದ್ರೆ so we know that any number that can end with a digit 0 contains 2 and 5 as their prime factors. So ಇದನ್ನ ಆಗಲಿ ನಿಮಗೆ ಅವಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. So but 6 to the power n contains 2 and 3 only as their prime factors. So ನಾವು 6 ತಗೊಳ್ಳೋದಾದ್ರೆ 6 ನಾವು 2 into 3 ಅಂತ ಬರೀಬಹುದು. ಸೊ 6 ಸ್ಕ್ವೇರ್ ನಾವು 2 square into 3 square ಅಂತ ಬರೀಬಹುದು. ಸೊ 6 to the power n ನೀವು ಯಾವುದೇ n ಹಾಕ್ಬಿಟ್ಟು ಸೊ 6 to the power 5 ನೀವು ಪ್ರೈಮ್ ಫ್ಯಾಕ್ಟರ್ಸ್ ನೋಡಿದ್ರೆ ಸೊ 2 into 3 ಫಾರ್ಮ್ ಅಲ್ಲಿ ನಿಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಬರುತ್ತೆ. ಬಟ್ 2 ನಮಗೆ ಏನ್ ಬೇಕಾಗಿರುತ್ತೆ ಸೊ ಯಾವುದೇ ನಂಬರ್ 0 ಇಂದ ಎಂಡ್ ಆಗ್ತಾ ಇದ್ರೆ ಅದು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ 2 ಮತ್ತೆ 5 ಇರಬೇಕು. ಬಟ್ 6 ಅಲ್ಲಿ 2 ಮತ್ತೆ 3 ಇದೆ, 5 ಇಲ್ಲ. therefore 6 to the power n cannot end with 0 for any natural numbers.
ಸೊ ಕ್ವಶನ್ ಅಲ್ಲಿ ಕೇಳ್ತಿದ್ದಾರೆ 6 to the power n ಬಂದ್ಬಿಟ್ಟು ಲಾಸ್ಟ್ ಡಿಜಿಟ್ ಅಲ್ಲಿ 0 ಬರತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ನಾವೇನ್ ಅಬ್ಸರ್ವ್ ಮಾಡಿದ್ವಿ, ಯಾವ ನಂಬರ್ 0 ಇಂದ ಎಂಡ್ ಆಗ್ತದೆ ಆ ನಂಬರ್ನ ತಗೊಂಡ್ವಿ, ಅದ್ರ ಪ್ರೈಮ್ ಫ್ಯಾಕ್ಟರ್ಸ್ ಇಂದ ನಾವು ಬರೆದ್ಬಿಟ್ಟು ಅದನ್ನ ಅಬ್ಸರ್ವ್ ಮಾಡಿದ್ವಿ. ಏನ್ ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ 2 ಮತ್ತೆ 5 ಯಾವ ನಂಬರ್ 0 ಇಂದ ಎಂಡ್ ಆಗ್ತದೆ ಅದೆಲ್ಲಾ ನಂಬರ್ 2 ಅದೆಲ್ಲಾ ನಂಬರ್ ಇಂದ ಪ್ರೈಮ್ ಫ್ಯಾಕ್ಟರ್ಸ್ 2 ಮತ್ತೆ 5 ಇದೆ. ಸೊ ಬಟ್ 6 ನಾವು ತಗೊಳ್ಳೋದಾದ್ರೆ 6 to the power n 6 n ನೀವು ಏನೇ ಹಾಕಿದ್ರು 6 ನ ಪ್ರೈಮ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 2 ಮತ್ತೆ 3 ಇದೆ, ಬಟ್ 5 ಇಲ್ಲದೆ ಇರೋ ಕಾರಣ ಸೊ 6 ನ ಯಾವುದೇ ಪವರ್ ಬಂದ್ಬಿಟ್ಟು 0 ಡಿಜಿಟ್ ಅಲ್ಲಿ ಎಂಡ್ ಆಗಲ್ಲ ಅನ್ನೋದನ್ನ ನಾವು ಇಲ್ಲಿ ತೋರಿಸಬೇಕಾಗುತ್ತೆ. ಸೊ ಸಿಮಿಲರ್ಲಿ ಇದೇ ಟೈಪ್ ಕ್ವಶನ್ ಒಂದು ಎಕ್ಸಾಂಪಲ್ 5 ಪೇಜ್ ನಂಬರ್ ಎಷ್ಟು ಬುಕ್ಕಿನ ಪೇಜ್ ನಂಬರ್ 154 ಅಲ್ಲಿ ಇದೆ. ಸೊ ಚೆಕ್ ವೆದರ್ 4 to the power n ಕ್ಯಾನ್ ಎಂಡ್ ವಿತ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ ಆರ್ ನಾಟ್ ಅಂತ. ಸೊ ಇದನ್ನ ನಾವು ಎಕ್ಸಾಂಪಲ್ ಬರೀಬೇಕು ಅಂದ್ರೆ ಈ ತರ ಬರೀಬೇಕು. ಸೊ ಜಸ್ಟ್ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂದ್ರೆ ಸೊ ನಾವು ಇದನ್ನ ಈ ಬಾಕ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ 4 to the power n, ಸೊ n ಬಂದ್ಬಿಟ್ಟು ಎನಿ ನ್ಯಾಚುರಲ್ ನಂಬರ್. ಸೊ n ನ ನೀವು 1 ಹಾಕಿದ್ರೆ ಸೊ 4 to the power 1 4 ಆಯ್ತು. n ವ್ಯಾಲ್ಯೂ 2 ಹಾಕಿದ್ರೆ 4 ಸ್ಕ್ವೇರ್ 16 ಆಯ್ತು. n ವ್ಯಾಲ್ಯೂ 3 ಹಾಕಿದ್ರೆ 4 ಕ್ಯೂಬ್ 64 ಆಯ್ತು. ಸೊ ನೀವು ನೋಡಿದ್ರೆ ಹಂಗೆ 4 ಜಾಸ್ತಿ ನಂಬರ್ ಹಾಕೊಂಡು ಹೋಗ್ತಾರೆ, ನಂಬರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಡಿಜಿಟ್ ಬಂದ್ಬಿಟ್ಟು 4 6 4 6 ಇದು ಆಲ್ಟರ್ನೇಟ್ 4 6 4 6 4 6 ಇಂದ ಎಂಡ್ ಆಗ್ತದೆ. ಸೊ ಯಾವುದೇ ನಂಬರ್ಗೂ ಇಲ್ಲಿ 0 ಬರ್ತಾ ಇಲ್ಲ. ಸೊ ನಾವು ಇದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಬಹುದು, ನೋ ಇಟ್ ಕೆನ್ ನಾಟ್, ಸೊ therefore 4 to the power n cannot end with 0 for any natural number ಅಂತ. ಬಟ್ ನಾವು ಎಕ್ಸಾಮ್ ಅಲ್ಲಿ ಈ ತರ ಹೇಳಕ್ಕಾಗಲ್ಲ. ಸೊ ಎಕ್ಸಾಮ್ ಅಲ್ಲಿ ಈ ತರ ಸ್ಟೆಪ್ ಅನ್ನ ಬರೀಬೇಕಾಗುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ ಏನ್ ಬರ್ತೀನಿ, ಆರೆಂಜ್ ಅಲ್ಲಿ ಏನ್ ಬರ್ತಿದ್ದೀನಿ, ಸೊ ಇಲ್ಲೂ ನೀವು ಸೇಮ್ ಅದನ್ನೇ ಬರೀರಿ ಫಸ್ಟ್. ಸೊ ಆರೆಂಜ್ ಅಲ್ಲಿ ಏನೇನಿದೆ ಅದನ್ನ ನೀವು ಸೇಮ್ ಏನಿದೆ ಅದೇ ಬರೀರಿ. ಸೊ ನೆಕ್ಸ್ಟ್ ನೀವು ಇದು ಕಂಪ್ಲೀಟ್ ಮಾಡಿ. ಬಟ್ 4 to the power n contains only 2 as prime factor. Therefore it cannot end with 0 for any natural number. So it ಅಂದ್ರೆ 4 to the power n. ಸೊ 4 to the power n ಏನೇ ತಗೊಂಡ್ರೆ ನಾವು ಸೊ 2 ಪ್ರೈಮ್ ಫ್ಯಾಕ್ಟರ್, ಸೊ 4 ಪ್ರೈಮ್ ಫ್ಯಾಕ್ಟರ್ ತಗೊಳ್ಳೋದ್ರೆ ನಾವು ಸೊ 2 into 2 ಅಂತ ಬರೀಬಹುದು. ಸೊ ಸಿಮಿಲರ್ಲಿ 4 ಸ್ಕ್ವೇರ್ ತಗೊಳ್ಳೋದಾದ್ರೆ ಸೊ 16 ನ ನಾವು 2 8s are 16, 2 4s are 8, 2 2s are 4, 2 1s are 2. ಸೊ 4 ಸರಿ ರಿಪೀಟ್ ಆಗ್ತದೆ. ಸೊ 2 to the power 4 ಅಂತ ಬರೀಬಹುದು. ಬಟ್ ಯಾವ ನಂಬರ್ 0 ಇಂದ ಎಂಡ್ ಆಗುತ್ತೆ ಆ ನಂಬರ್ ಇಂದ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ 2 ಮತ್ತೆ 5 ಪ್ರೈಮ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ 4 ನಮಗೆ 2 ಮಾತ್ರ ಪ್ರೈಮ್ ಫ್ಯಾಕ್ಟರ್ ಸಿಗ್ತಾ ಇದೆ, ಮತ್ತೆ 5 ಪ್ರೈಮ್ ಫ್ಯಾಕ್ಟರ್ ಸಿಗ್ತಾ ಇಲ್ಲ. ಅದಕ್ಕೆ 4 to the power n cannot end with 0 ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ 5th ಕ್ವಶನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಲಾಸ್ಟ್ ಕ್ವಶನ್ ಎಕ್ಸರ್ಸೈಸ್ ಲಾಸ್ಟ್ ಕ್ವಶನ್ 7th ಕ್ವಶನ್ ನ ಕಂಪ್ಲೀಟ್ ಮಾಡೋಣ. ಸೊ ಈ ಕ್ವಶನ್ ಬಂದ್ಬಿಟ್ಟು ವರ್ಡ್ ಪ್ರಾಬ್ಲಮ್ ಆಗಿದೆ. ಸೊ ನಾವು ಹೆಂಗೆ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ, an army contains ಅಂತ ಒಂದು ವರ್ಡ್ ಪ್ರಾಬ್ಲಮ್ ಇತ್ತು, ಅದನ್ನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇದೇ ತರ ಸೇಮ್ ಇದೊಂದು ವರ್ಡ್ ಪ್ರಾಬ್ಲಮ್ ಆಗಿದೆ. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ದೇರ್ ಈಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ ಫೀಲ್ಡ್. ಸೊ ಒಂದು ಸರ್ಕ್ಯುಲರ್ ಪಾತ್ ಇದೆ, ಒಂದು ಸ್ಪೋರ್ಟ್ ಫೀಲ್ಡ್ ಅಲ್ಲಿ ಒಂದು ಸರ್ಕ್ಯುಲರ್ ಪಾತ್ ಇದೆ. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್. ಸೊ ಸೋನಿಯಾ, ಸೊ ಈ ಸೋನಿಯಾ ಅಂತ ಅನ್ಕೊಳ್ಳಿ. ಸೊ ಸೋನಿಯಾ ಬಂದ್ಬಿಟ್ಟು 18 minutes ಒಂದು ರೌಂಡ್ ಆಗಕ್ಕೆ 18 minutes ತಗೊಂತಾರೆ. ಮತ್ತೆ ವೈಲ್ ರವಿ ಟೇಕ್ಸ್ 12 minutes, ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಸೊ ರವಿ ಬಂದ್ಬಿಟ್ಟು, ಸೊ ಇದು ರವಿ ಅಂತ ಅನ್ಕೊಳ್ಳಿ. ಸೊ ರವಿ ಒಂದು ರೌಂಡ್ ಆಗಕ್ಕೆ 12 minutes ತಗೊಂತಾರೆ. ಅದೇ ಸೋನಿಯಾ ಬಂದ್ಬಿಟ್ಟು ಒಂದು ರೌಂಡ್ ಆಗಕ್ಕೆ 18 minutes ತಗೊಂತಾರೆ. ಸಪೋಸ್ ದೇ ಸ್ಟಾರ್ಟ್ ಅಟ್ ದಿ ಸೇಮ್ ಪಾಯಿಂಟ್. ಸೊ ಇಬ್ರು ಒಂದೇ ಪಾಯಿಂಟ್ ಇಂದ ಸೇಮ್ ಮಾಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್. After how many minutes will they meet at the same point, at the starting point? ಸೊ ಏನ್ ಮಾಡ್ತಾರೆ ಅಂದ್ರೆ ಇಬ್ರಿದ್ದಾರೆ, ಒಬ್ರು ಸೋನಿಯಾ ಮತ್ತೆ ಒಬ್ರು ರವಿ ಇದ್ದಾರೆ. ಸೊ ಒಂದು ಗ್ರೌಂಡ್ ಅಲ್ಲಿ ಒಂದು ಸರ್ಕ್ಯುಲರ್ ಪಾತ್ ಇದೆ. ಸೊ ಇಬ್ರು ರೌಂಡ್ ಅನ್ನ ರನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ರವಿ ಬಂದ್ಬಿಟ್ಟು ಒಂದು ರೌಂಡ್ ಆಗಕ್ಕೆ 12 minutes ತಗೊಂತಾರೆ, ಮತ್ತೆ ಸೋನಿಯಾ ಬಂದ್ಬಿಟ್ಟು ಒಂದು ರೌಂಡ್ ಆಗಕ್ಕೆ 18 minutes ತಗೊಂತಾರೆ. ಸೊ ಇವಾಗ ಇವರಿಬ್ರು ಸ್ಟಾರ್ಟ್ ಮಾಡ್ತಾರೆ ಒಂದೇ ಪಾಯಿಂಟ್ ಅಲ್ಲಿ, ಒಂದೇ ಸೈಡ್ ಅಲ್ಲಿ ನಿಂತ್ಕೊಂಡು ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಓಡಕ್ಕೆ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇವರು ಸ್ಟಾರ್ಟ್ ಮಾಡ್ತಾರೆ ಓಡಕ್ಕೆ. ಸೊ ಎಷ್ಟು ನಿಮಿಷ ಆದ್ಮೇಲೆ ಮತ್ತೆ ಅವರು ಇಬ್ರು ಒಟ್ಟಿಗೆ ಆ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾರೆ ಅಂತ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಈಗ ನಾವು ಫಸ್ಟ್ ಸೋನಿಯಾ, ಸೊ ಇವಾಗ ರವಿ ಒಂದು ರೌಂಡ್ ಆಗ್ತಾನೆ ಅಂತ ಅನ್ಕೊಳ್ಳೋಣ. ಸೊ ರವಿ ಬಂದ್ಬಿಟ್ಟು ಒಂದು ರೌಂಡ್ ಆಗಕ್ಕೆ 12 minutes ತಗೊಂಡು ಒಂದು ರೌಂಡ್ ಇಲ್ಲಿ ಬಂದ. ಬಟ್ ಸೋನಿಯಾ 18 minutes ತಗೊಂತಾರೆ, ರವಿಗಿನ ಜಾಸ್ತಿ ಸಮಯ ತಗೊಂಡ. ಸೊ ರವಿ ಇಲ್ಲಾಗ್ಲೇ ಒಂದು ರೌಂಡ್ ಹಾಕಿ ಇಲ್ಲಾಗ್ಲೇ ಬಂದ್ಬಿಟ್ಟಿದ್ದಾನೆ. ಬಟ್ ಸೋನಿಯಾ ಇನ್ನ ಇಲ್ಲೇ ಇರ್ತಾರೆ. ಯಾಕೆ ಅವ್ರಿಂದ ಜಾಸ್ತಿ ಟೈಮ್ ತಗೊಂತಾರೆ 18 minutes ಕಂಪ್ಲೀಟ್ ಮಾಡಕ್ಕೆ. ಸೊ ಇವಾಗ ಸೋನಿಯಾ ಒಂದ್ ರೌಂಡ್ ಕಂಪ್ಲೀಟ್ ಮಾಡಕ್ಕಿನ ಒಂದ್ ರೌಂಡ್ ಇಲ್ಲಿಗೆ ಬಂದಾದ್ಮೇಲೆ ರವಿ ಅದೇ ಇಲ್ಲಿ ಮುಂದೆ ಬಂದ್ಬಿಟ್ಟಿರ್ತಾನೆ, ಬಿಕಾಸ್ ಅವ್ನ ಸ್ವಲ್ಪ ಫಾಸ್ಟ್ ಆಗಿ ಓಡ್ತಾನೆ ಸೋನಿಯಾಗಿನ್ನ. ಸೊ ಈ ತರ ಕ್ವಶನ್ ನಾವು ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ ಈ ಟೈಪ್ಸ್ ಆಫ್ ಕ್ವಶನ್ಸ್ ಅಲ್ಲಿ ನೀವು LCM ನ ಕ್ಯಾಲ್ಕುಲೇಟ್ ಮಾಡಬೇಕು. LCM ಆಫ್
18 ಮತ್ತೆ 12 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ತರ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನಮ್ಗೆ ಹೆಂಗ್ ಗೊತ್ತಾಯ್ತು LCM ಆಫ್ 18 ಮತ್ತೆ 12 ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಸಿಗುತ್ತೆ ಅಂತಂದ್ರೆ, ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಸೊ ರವಿ ಒಂದ್ ರೌಂಡ್ ಮಾಡಿ ಕಂಪ್ಲೀಟ್ ಮಾಡಿ ಬಂದಿರ್ತಾನೆ, ಬಟ್ ಸೋನಿಯನ್ನ ಹಿಂದೆನೇ ಇರ್ತಾರೆ. ಬಟ್ ರವಿ ಒಂದ್ ರೌಂಡ್ ಕಂಪ್ಲೀಟ್ ಮಾಡಿ ಮುಂದೆ ಹೋದ್ಮೇಲೆ ಸೋನಿ ಅವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಿರ್ತಾರೆ. ಸೊ ಈ ತರ ಹಿಂಗ್ ಓಡ್ತಾ ಇರ್ತಾರೆ. ಸೊ ಜಾಸ್ತಿ ಟೈಮ್ ಆದ್ಮೇಲೆ ಇವರು ಒಂದು ಪಾಯಿಂಟ್ ಬರ್ತಾರೆ. ಸೊ ಟೈಮ್ ಬಂದ್ಬಿಟ್ಟು 18 ಮಿನಿಟ್ಸ್ ಮತ್ತೆ 12 ಮಿನಿಟ್ಸ್ ಗಿನ ಜಾಸ್ತಿನೇ ಇರುತ್ತೆ. ಸೊ 18 ಮಿನಿಟ್ಸ್ 12 ಮಿನಿಟ್ಸ್ ಗಿನ ಜಾಸ್ತಿ ಇರೋದ್ರಿಂದ ಸೊ ನಾವು LCM ಆಫ್ 18 ಮತ್ತೆ 12 ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಮತ್ತೆ ಇನ್ನ ಗೊತ್ತಾಗಲಿಲ್ಲ ಅಂದ್ರೆ LCM ನ ಯಾಕೆ ಈ ಸಮ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತ. ಸೊ ಈ ವಿಡಿಯೋ ಲಾಸ್ಟ್ ಪಾರ್ಟ್, ಈ ಕ್ವಶನ್ ಸಾಲ್ವ್ ಆದ್ಮೇಲೆ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ತರ ಒಂದು ಹೇಳ್ತೀನಿ. ಸೊ ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಸದ್ಯಕ್ಕೆ ಈ ಕ್ವಶನ್ಗೆ ನಾವು LCM ಆಫ್ 18 ಮತ್ತೆ 12 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಈ ಆನ್ಸರ್ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ LCM ಆಫ್ 18 ಮತ್ತೆ 12 ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 12 ಮತ್ತೆ 18 ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ 12 ಬಂದ್ಬಿಟ್ಟು 2 6 are 12, 2 3 are 6, 3 1 are 3. ಸೊ 12 ನ ನಾವು 2 into 2 into 3 ಅಂತ ಬರ್ಕೊಬಹುದು. ಅದೇ ಸಿಮಿಲರ್ಲಿ 18 ನ 2 9s are 18, 3 3s are 9, 3 1s are 3. ಸೊ 18 ನ ನಾವು 2 to the power 2 into 3 ಅಂತ ಬರ್ಕೊಬಹುದು. 2 6 are 12, 2 3s are 6, 3 1s are 3. 2 9s are 18, 3 3s are 9, 3 1s are 3. ಸೊ ಸರಿ 2 into 3 ಸ್ಕ್ವೇರ್ ಆಯ್ತು. ಸೊ ಇವಾಗ ನಾವು ಇದನ್ನ LCM ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ LCM ಗೆ ಫಸ್ಟ್ ನಾವು ಕಾಮನ್ ಫ್ಯಾಕ್ಟರ್ಸ್ ಮತ್ತೆ ಅನ್ಕಾಮನ್ ಫ್ಯಾಕ್ಟರ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅನ್ಕಾಮನ್ ಫ್ಯಾಕ್ಟರ್ಸ್. ಸೊ ಕಾಮನ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಇಲ್ಲಿ 2 ಒಂದ್ ಸತಿ ರಿಪೀಟ್ ಆಗಿದೆ, ಇಲ್ಲಿ 2 ಎರಡು ಸತಿ ರಿಪೀಟ್ ಆಗಿದೆ. ಸೊ ನಾನು 2 into 2 ಅಂತ ಬರ್ಕೊಬಹುದು. ಬಟ್ 2 ಬಂದ್ಬಿಟ್ಟು ಒಂದೇ ಸತಿ ರಿಪೀಟ್ ಆಗ್ತಾ ಇದೆ, ಮತ್ತೆ 3 ಬಂದ್ಬಿಟ್ಟು ಕೂಡ ಒಂದೇ ಸತಿ ರಿಪೀಟ್ ಆಗ್ತಾ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 2 into 3 which is equal to 6. ಸೊ ಹೆಂಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಸೊ 12 ನಾನು ಈ ತರ ಬರ್ಕೊಬಹುದು ನೋಡಿ. ಸೊ 12 ನಾನು 2 into 2 into 3 ಅಂತ ಬರ್ಕೊಬಹುದು. ಮತ್ತೆ 18 ನಾವು 2 into 3 into 2 ಅಂತ ಬರ್ಕೊಬಹುದು. ಸೊ ಇವಾಗ ನೀವು ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ 2 ಕಾಮನ್ ಆಗಿ ಇಲ್ಲಿದೆ, ಮತ್ತೆ ಇಲ್ಲಿ 3 ರಿಪೀಟ್ ಕಾಮನ್ ಆಗ್ತಾ ಇದೆ. ಸೊ ಮತ್ತೆ ಇನ್ನೊಂದು 2, ಸೊ ಇಲ್ಲಿ 2 into 3 into 3 ಇದು. ಸೊ 2 into 3 into 3. ಸೊ 2 ಇಲ್ಲಿ 2 ಇದೆ, ಮತ್ತೆ ಇಲ್ಲೊಂದು 2 ಇಲ್ಲ, ಇಲ್ಲಿ 3 ಇದೆ, ಇನ್ನೊಂದು 3 ಇಲ್ಲ. ಸೊ ಕಾಮನ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 2 ಮತ್ತೆ 3. ಸೊ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 6 ಆಯ್ತು. ಸೊ ನೆಕ್ಸ್ಟ್ ಅನ್ಕಾಮನ್ ಫ್ಯಾಕ್ಟರ್ಸ್. ಸೊ ಅನ್ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಮಿಕ್ಕಿರೋದು. ಸೊ 3 ಮತ್ತೆ 2 ಮಿಕ್ಕಿದೆ. ಸೊ ಅನ್ಕಾಮನ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 3 ಮತ್ತೆ 2. ಸೊ ಇವಾಗ ನಾವು LCM ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ LCM ಫಾರ್ಮುಲಾ ನಿಮಗೆ ಅಲ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಏನಪ್ಪ LCM ಫಾರ್ಮುಲಾ ಅಂತಂದ್ರೆ, ಸೊ LCM ಫಾರ್ಮುಲಾ ಬಂದ್ಬಿಟ್ಟು ಕಾಮನ್ ಫ್ಯಾಕ್ಟರ್ raised to the power maximum power into uncommon factor. ಸೊ ಇವಾಗ ನಾವು LCM ಕ್ಯಾಲ್ಕುಲೇಟ್ ಮಾಡೋದಾದ್ರೆ LCM ಬಂದ್ಬಿಟ್ಟು, ಸೊ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 2 ಮತ್ತೆ 3. ಸೊ 2 into 3 raised to the power maximum power. ಸೊ 2 ಇನ ಮ್ಯಾಕ್ಸಿಮಮ್ ಪವರ್ ಇದರಲ್ಲಿ ಯಾವ್ದಪ್ಪ ಅಂತಂದ್ರೆ, ಸೊ 12 ಅಲ್ಲಿ 2 ಪವರ್ ಬಂದ್ಬಿಟ್ಟು 2 ಇದೆ, 18 ಅಲ್ಲಿ 2 to the power 1 ಇದೆ. ಸೊ 2 ಮತ್ತೆ 1 ಅಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಅಂತಂದ್ರೆ, ಸೊ 2 ಮ್ಯಾಕ್ಸಿಮಮ್. ಸೊ 2 to the power 2 into 3. ಸೊ 3 ಮ್ಯಾಕ್ಸಿಮಮ್ ಪವರ್. ಸೊ 12 ಅಲ್ಲಿ 3 to the power 1 ಇದೆ, 18 ಅಲ್ಲಿ 3 to the power 2 ಇದೆ. ಸೊ 1 ಮತ್ತೆ 2 2 ಮ್ಯಾಕ್ಸಿಮಮ್ ಪವರ್. ಸೊ LCM, ಸೊ LCF ಇದು. ಸೊ LCM ಬಂದ್ಬಿಟ್ಟು 2 ಸ್ಕ್ವೇರ್ ಬಂದ್ಬಿಟ್ಟು 4 into 3 ಸ್ಕ್ವೇರ್ ಬಂದ್ಬಿಟ್ಟು 9. ಸೊ 9 4s are 36. ಸೊ ಈಗ ನಾನು ಮತ್ತೆ ಅನ್ಕಾಮನ್ ಫ್ಯಾಕ್ಟರ್ಸ್ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ, ಸೊ ನಾವಾಗಲೇ ಕಾಮನ್ ಫ್ಯಾಕ್ಟರ್ ರೇಸ್ ಟು ದಿ ಮ್ಯಾಕ್ಸಿಮಮ್ ಪವರ್ ತಗೊಂತಾ ಇದೀವಿ. ಸೊ ಆ ಮ್ಯಾಕ್ಸಿಮಮ್ ಪವರ್ ಅಲ್ಲಿ ನಮಗೆ ಅನ್ಕಾಮನ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗ್ತಾ ಇದೆ. ಸೊ LCM ಆಫ್ 18 and 12 ಬಂದ್ಬಿಟ್ಟು 36 ಆಗುತ್ತೆ. therefore after 36 minutes ಇಬ್ರು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾರೆ. ಸೊ ಇಬ್ರು ಒಂದು ಪಾಯಿಂಟ್ ಸ್ಟಾರ್ಟ್ ಮಾಡಿದ್ರು, ಓಡ್ತಾ ಇದ್ರು. ಮತ್ತೆ ಎಷ್ಟು ನಿಮಿಷ ಆದ್ಮೇಲೆ ಅವರು ಅದೇ ಪಾಯಿಂಟ್ ಬಂದ್ರು ಅಂತಂದ್ರೆ, ಸೊ 36 ಮಿನಿಟ್ ಆದ್ಮೇಲೆ ಇಬ್ರು ಒಂದೇ ಪಾಯಿಂಟ್ಗೆ ಮೀಟ್ ಮಾಡಿದ್ರು. ಸೊ ಈ ತರ ವರ್ಡ್ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾರೆ. ಸೊ ಈ ತರ ನೀವು ವರ್ಡ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ಈ ತರ ಕ್ವಶನ್ಸ್ ನೀವು LCM ನ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ತರ ಕ್ವಶನ್ಸ್ LCM ಏನ ಹಾಕ್ಬೇಕು ಅಂತ ಸೊ ಇವಾಗ ನೋಡೋಣ. ಸೊ ಇವಾಗ HCF ಮತ್ತೆ LCM ಎರಡು ಕಾನ್ಸೆಪ್ಟ್ ಅನ್ನು ಮುಗಿಸಿದೀವಿ. ಸೊ ಇವಾಗ HCF ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ LCM ಅಲ್ಲೂ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ವರ್ಡ್ ಪ್ರಾಬ್ಲಮ್ಸ್ ನೋಡ್ ಆದ್ಮೇಲೆ ಸೊ ನಮಗೆ ಈ ಕಾನ್ಸೆಪ್ಟ್ ಗೆ HCF ಹಾಕ್ಬೇಕಾ ಅಥವಾ ಈ ವರ್ಡ್ ಪ್ರಾಬ್ಲಮ್ ಗೆ LCM ಹಾಕ್ಬೇಕಾ ಅಂತ ಗೊತ್ತಿರಲ್ಲ. ಸೊ ಈ ಡೌಟ್ ಬಂದ್ಬಿಟ್ಟು ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಇರುತ್ತೆ. ಸೊ ಇವಾಗ LCM ವರ್ಸಸ್ HCF ಇನ್ ವರ್ಡ್ ಪ್ರಾಬ್ಲಮ್ಸ್ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಆ ಡೌಟ್ ಕ್ಲಾರಿಫೈ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು LCM ಮತ್ತೆ HCF ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಸೊ LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಫಾರ್ ಎಕ್ಸಾಂಪಲ್ ಇವಾಗ 3 ಅಂತ ತಗೊಂಡ್ರೆ, ಸೊ 3 ಮಲ್ಟಿಪಲ್ಸ್ ಬಂದ್ಬಿಟ್ಟು 3 2s are 6, 3 3s are 9, 3 4s are 12, 15, 81 ಹಂಗೆ ಹೋಗ್ತಾ ಇರುತ್ತೆ. ಮತ್ತೆ 7 ತಗೊಂಡ್ರೆ ನಾನು 7 ಮಲ್ಟಿಪಲ್ಸ್ ಬಂದ್ಬಿಟ್ಟು 14, 7 2s are 14, 7 3s are 21, 28 ಹಂಗೆ ಹೋಗ್ತಾ ಇರುತ್ತೆ. ಸೊ ಇವಾಗ ಮಲ್ಟಿಪಲ್ ಆಯಿತು. ಸೊ ಕಾಮನ್ ಮಲ್ಟಿಪಲ್ ಅಂದ್ರೆ, ಸೊ ಇವಾಗ 3 ಮತ್ತೆ 7 ನಾನು ಎರಡು ನಂಬರ್ 3 ಮತ್ತೆ 7 ತಗೊಂಡಿದ್ದೀನಿ. ಈ 3 ಮತ್ತೆ 7 ನಾನು LCM ಕಂಡುಹಿಡಿಯಬೇಕು. ಸೊ LCM ಕಂಡುಹಿಡಿಯಬೇಕು ಅಂದ್ರೆ ಫಸ್ಟ್ ನಾನು ಮಲ್ಟಿಪಲ್ಸ್ ಅನ್ನ ಬರ್ಕೊಂತೀನಿ.
ಮಲ್ಟಿಪಲ್ಸ್ ಬರ್ಕೊಂಡ್ಬಿಟ್ಟು ನಾನು ಅದನ್ನ ಕಾಮನ್ ಮಲ್ಟಿಪಲ್ಸ್ ಎರಡಲ್ಲಿ ಏನ್ ಕಾಮನ್ ಇದೆ ನೋಡ್ತೀನಿ. ಸೊ ಇಲ್ಲಿ 3 ಇದೆ, ಇಲ್ಲಿ 7 ಅಫ್ಕೋರ್ಸ್ 3 ಇಲ್ಲಿರಲ್ಲ. ಸೊ 6 ಇದೆ, ಸೊ ಇಲ್ಲೂ 6 ಇಲ್ಲ. 9 ಇದೆ, ಇಲ್ಲಿ 9 ಇಲ್ಲ. ಇಲ್ಲಿ 12 ಇದೆ, ಇಲ್ಲೂ 12 ಇಲ್ಲ. 15 ಇದೆ, 15 ಇಲ್ಲ. 18 ಇದೆ, 18 ಇದೆ. ಸೊ 21. ಸೊ ಇಲ್ಲಿ 21 ಕಾಣಿಸ್ತಾ ಇದೆ. ಸೊ ಇಲ್ಲಿ 21 ಮತ್ತೆ 21 ಕಾಮನ್ ಆಗಿ 3 ಮಲ್ಟಿಪಲ್ಸ್ ಅಲ್ಲೂ 21 ಬರ್ತದೆ, 14 ಮಲ್ಟಿಪಲ್ಸ್ ಅಲ್ಲೂ 21 ಬರ್ತದೆ. ಸೊ ಇದೆರಡು ಕಾಮನ್ ಇದೆ. ಸೊ ಇನ್ನ ಮುಂದೆ ಸ್ವಲ್ಪ ಕಾಮನ್ ಇರ್ಬೋದು, ಬಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಲೀಸ್ಟ್ ನಮಗೆ ಫಸ್ಟೇ ನಮಗೆ 21 ಸಿಗ್ತದೆ. ಸೊ ಇದೇ ಲೀಸ್ಟ್ ಆಗಿರುತ್ತೆ. ಸೊ ಮುಂದೆ ನಿಮಗೆ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಿಮಗೆ ಮಲ್ಟಿಪಲ್ ಸಿಗುತ್ತೆ, ಬಟ್ ನಮಗೆ ಏನ್ ಖಂಡಿತ ಲೀಸ್ಟ್. ಸೊ ಫಸ್ಟೇ ನಮ್ಗೆ ಸಿಗೋದು ಲೀಸ್ಟ್ ಆಗಿರುತ್ತೆ. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬಂದ್ಬಿಟ್ಟು 21. ಸೊ LCM ಆಫ್ 7 and 13 ಬಂದ್ಬಿಟ್ಟು 21 ಆಗಿರುತ್ತೆ. ಸೊ ಮ್ಯಾಥ್ಸ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾವು LCM ಆಫ್ 3 and 7 ಬಂದ್ಬಿಟ್ಟು 21. ಸೊ ನೀವು ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಸೊ ನಾವು ತಗೊಂತಾರೋ ನಂಬರ್, ಯಾವ ನಂಬರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ LCM, ಆ 2 ನಂಬರ್ ಚಿಕ್ಕದಾಗಿರುತ್ತೆ, ಮತ್ತೆ ಆ 2 ನಂಬರ್ LCM ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆನ್ಸರ್ ಬಂದ್ಬಿಟ್ಟು ದೊಡ್ಡದಾಗಿರುತ್ತೆ. ಸೊ ನಾವು 3 ಮತ್ತೆ 7 ತಗೊಂಡಿದೀವಿ. ಸೊ ಈ 3 ಮತ್ತೆ 7 ಬಂದ್ಬಿಟ್ಟು ಸ್ಮಾಲ್ ನಂಬರ್ಸ್. ಸೊ ಈ 3 ಮತ್ತೆ 7 LCM ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಮಗೆ 21 ಬರ್ತಾ ಇದೆ. ಸೊ ಈ 21 ನಂಬರ್ ಬಂದ್ಬಿಟ್ಟು 3 ಮತ್ತೆ 7 ಇನ್ನೂ ದೊಡ್ಡದಾಗಿದೆ. ಸೊ ಇದನ್ನ ನೀವೇ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬಿಟ್ಟು ಕ್ವಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹೆಂಗೆ ಕ್ವಶನ್ ಅಂದ್ರೆ, ನೀವಾಗಲೇ ನಾವು ಹಿಂದಿನ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಏನಪ್ಪ ಕ್ವಶನ್ ಹೇಳ್ತು ಅಂದ್ರೆ, ಸೊ ಒಂದು ಗ್ರೌಂಡ್ ಇತ್ತು. ಸೊ ಮತ್ತೆ ಇಬ್ರು ಎ ಬಿ ಅಂತ ತಗೊಳ್ಳೋಣ ಪರ್ಸನ್ಸ್. ಸೊ ಇವಾಗ ಎ ಬಿ ಅಂತ ತಗೊಳ್ಳೋಣ, ಅವಾಗಲೇ ನೇಮ್ಸ್ ಇತ್ತು. ಸೊ ಇವಾಗ ಎ ಬಿ ಅಂತ ತಗೊಳ್ಳೋಣ. ಸೊ ಎ ಬಂದ್ಬಿಟ್ಟು 18 ಮಿನಿಟ್ಸ್ ತಗೊಂತಾರೆ ಒಂದು ರೌಂಡ್ ಫಿನಿಶ್ ಮಾಡಕ್ಕೆ, ಮತ್ತೆ ಬಿ ಬಂದ್ಬಿಟ್ಟು 12 ಮಿನಿಟ್ಸ್ ತಗೊಂತಾರೆ ಫಿನಿಶ್ ಮಾಡಕ್ಕೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ಒಂದ್ ರೌಂಡ್ ಆಗಕ್ಕೆ ಎ ಬಂದ್ಬಿಟ್ಟು 18 ಮಿನಿಟ್ಸ್ ತಗೊಂತಾರೆ, ಮತ್ತೆ ಬಿ ಬಂದ್ಬಿಟ್ಟು ಒಂದ್ ರೌಂಡ್ ಆಗಕ್ಕೆ 12 ಮಿನಿಟ್ಸ್ ತಗೊಂತಾರೆ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಒಂದೇ ಪಾಯಿಂಟ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಓಡಕ್ಕೆ. ಸೊ ಓಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಟೈಮ್ ಆದ್ಮೇಲೆ ಇಬ್ರು ಒಟ್ಟಿಗೆ ಮೀಟ್ ಮಾಡ್ತಾರೆ ಅಂತ ಕ್ವಶನ್. ಸೊ ಆರಾಮ್ಸೆ ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಸೊ ಎ ಬಂದ್ಬಿಟ್ಟು 18 ಮಿನಿಟ್ಸ್ ತಗೊಂತಾರೆ, ಮತ್ತೆ ಬಿ ಬಂದ್ಬಿಟ್ಟು 12 ಮಿನಿಟ್ಸ್ ತಗೊಂತಾರೆ. ಇಬ್ರು ಸ್ಟಾರ್ಟ್ ಮಾಡ್ತಾರೆ ಓಡಕ್ಕೆ. ಸೊ ಬಿ 12 ಮಿನಿಟ್ಸ್ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಓಡ್ತಾನೆ ಅಂತ. ಸೊ ಒಂದ್ ರೌಂಡ್ ಆಗಲೇ ಬಿ ಬಂದ್ಬಿಟ್ಟು ಒಂದ್ ರೌಂಡ್ ಕಂಪ್ಲೀಟ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಸೊ ಬಿ ಬಂದ್ಬಿಟ್ಟು ಒಂದ್ ರೌಂಡ್ ಕಂಪ್ಲೀಟ್ ಮಾಡ್ತಾನೆ. ಸೊ ಎ ಬಂದ್ಬಿಟ್ಟು 18 ಮಿನಿಟ್ಸ್ ತಗೊಂತಾನೆ, ಅಂದ್ರೆ ಸ್ವಲ್ಪ ಬಿಗೆ ಸ್ವಲ್ಪ ಸ್ಲೋ ಹೋಗ್ತಾನೆ. ಸೊ ಬಿ ಒಂದ್ ರೌಂಡ್ ಕಂಪ್ಲೀಟ್ ಮಾಡಿದ್ಮೇಲೆ ಎ ಇನ್ನ ಇಲ್ಲೇ ಎಲ್ಲೋ ಇರ್ತಾನೆ, ಯಾಕಂದ್ರೆ ಅವನು ಒಂದ್ ರೌಂಡ್ ಕಂಪ್ಲೀಟ್ ಮಾಡಕ್ಕೆ ಇನ್ನ 6 ಮಿನಿಟ್ಸ್ ಬಾಕಿ ಇದೆ ಅವನಿಗೆ ಕಂಪ್ಲೀಟ್ ಮಾಡಕ್ಕೆ. ಸೊ ಒಂದ್ ರೌಂಡ್ ಆದ್ಮೇಲೆ ಇವರಿಬ್ರು ಇಲ್ಲಿ ಮೀಟ್ ಆಗಲ್ಲ. ಸೊ ಮತ್ತೆ ಸೆಕೆಂಡ್ ರೌಂಡ್ ಆಗ್ತಾನೆ, ಥರ್ಡ್ ರೌಂಡ್ ಆಗ್ತಾರೆ, ಹಿಂಗೆ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ನಾವೇನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಸೊ 18 ಮತ್ತೆ 12 ಮಿನಿಟ್ಸ್ ಇದೆ. ಸೊ ಎ ಬಂದ್ಬಿಟ್ಟು 12 ಮಿನಿಟ್ಸ್, ಸೊ ಎ ಬಂದ್ಬಿಟ್ಟು 18 ಮಿನಿಟ್ಸ್, ಬಿ ಮತ್ತೆ 12 ಮಿನಿಟ್ಸ್. ಸೊ ಒಂದ್ ರೌಂಡ್ ಅಲ್ಲಿ ಇವ್ರು ಮೀಟ್ ಆಗಲ್ಲ ಅಂತಂದ್ರೆ, ಸೊ ಇವರಿಬ್ರು ಯಾವಾಗ ನೆಕ್ಸ್ಟ್ ಮೀಟ್ ಆಗ್ತಾರೆ ಅಂದ್ರೆ 18 ಮಿನಿಟ್ಸ್ ಜಾಸ್ತಿ ಟೈಮ್ ಅಲ್ಲೇ ಮೀಟ್ ಮಾಡ್ತಾರೆ. ಸೊ ಮತ್ತೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದ್ ರೌಂಡ್ ಆಗಕ್ಕೆ ಎ ಬಂದ್ಬಿಟ್ಟು 18 ಮಿನಿಟ್ಸ್ ತಗೊಂತಾನೆ, ಬಿ ಬಂದ್ಬಿಟ್ಟು 12 ಮಿನಿಟ್ಸ್ ತಗೊಂತಾರೆ. ಸೊ ಬಿ ಸ್ವಲ್ಪ ಫಾಸ್ಟ್ ಆಗಿ ಕೊಡ್ತಾನೆ, ಸೊ ಅದಕ್ಕೆ ಒಂದ್ ರೌಂಡ್ ಬೇಗ ಕಂಪ್ಲೀಟ್ ಮಾಡ್ಬಿಡ್ತಾನೆ. ಬಟ್ ಬಿ ಆಗಲಿ ಒಂದ್ ರೌಂಡ್ ಕಂಪ್ಲೀಟ್ ಮಾಡೋದ್ರಿಂದ ಎ ಆಗಲಿ ಹಿಂದೆ ಇರ್ತಾನೆ. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಇವರಿಬ್ರು ಒಂದ್ ರೌಂಡ್ ಅಲ್ಲೇ ಮೀಟ್ ಆಗಲ್ಲ ಅಂತ. ಸೊ ಕಾಮನ್ ಸೆನ್ಸ್ ಇಂದ ಹೇಳ್ಬೋದು, ಇವ್ರು ಯಾವ ಮೀಟ್ ಆಗ್ತಾರೆ ಅಂತಂದ್ರೆ 18 ಮಿನಿಟ್ಸ್ ಆದ್ಮೇಲೆ ಮೀಟ್ ಆಗ್ತಾರೆ ಅಂತ. ಸೊ ನಿಮ್ಗೆ ಅವಾಗ ಹೇಳಿದೆ LCM ಅಲ್ಲಿ ಅಬ್ಸರ್ವ್ ಮಾಡಿ ಅಂತ. ಸೊ 3 ಮತ್ತೆ 7 ಬಂದ್ಬಿಟ್ಟು ಸ್ಮಾಲರ್ ನಂಬರ್ ಆಗಿದೆ, ಬಟ್ LCM ಅದು ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಇದೆ. ಫೈನಲ್ ಆನ್ಸರ್ ಆಫ್ LCM ಬಂದ್ಬಿಟ್ಟು ಜಾಸ್ತಿ ಇದೆ. ಸೊ ಇವರಿಬ್ರು 18 ಮತ್ತೆ 12 ಬಂದ್ಬಿಟ್ಟು ನಂಬರ್ಸ್ ಕಮ್ಮಿ ಇದೆ. ಇವರಿಬ್ರು ಯಾವಾಗ ಮೀಟ್ ಮಾಡ್ತಾರೆ ಅಂತಂದ್ರೆ, ಸೊ 18 ಗಿಂತ ಜಾಸ್ತಿ ಟೈಮಲ್ಲಿ ಮೀಟ್ ಮಾಡ್ತಾರೆ. ಸೊ ಈ ಕ್ವಶನ್ಗೆ ನಾವು LCM ಕಾನ್ಸೆಪ್ಟ್ ಅನ್ನ ಹಾಕಬೇಕಾಗುತ್ತೆ. ಹೆಂಗೆ LCM ಅಂತಂದ್ರೆ, ಸೊ ನೀವು LCM ಆಫ್ 18 ಮತ್ತೆ 12 ಕ್ಯಾಲ್ಕುಲೇಟ್ ಮಾಡಿದ್ರೆ 18 ಮತ್ತೆ 12 ಗಿಂತ ಜಾಸ್ತಿ ನಂಬರ್ ಬರುತ್ತೆ. ಸೊ ಅದಕ್ಕೆ ನಾವು ಈ ತರ ಕ್ವಶನ್ಗೆ LCM ಅನ್ನ ಹಾಕಬೇಕಾಗುತ್ತೆ. ಸೊ ನಿಮಗೆ LCM ಇವಾಗ ಯಾವ ಕ್ವಶನ್ಗೆ LCM ಹಾಕಬೇಕು ಅಂತ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇವಾಗ HCF ಅನ್ನ ಡಿಸ್ಕಸ್ ಮಾಡೋಣ. ಸೊ HCF ಅಂದ್ರೆ ಏನಪ್ಪಾ ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ಬಂದ್ಬಿಟ್ಟು 8 ಮತ್ತೆ 6 ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ 8 ಫ್ಯಾಕ್ಟರ್ಸ್ ಬಂದ್ಬಿಟ್ಟು 1, 2, 4 ಮತ್ತೆ 8. ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೆ ಈ ವಿಡಿಯೋ ಆಗಲೇ ಹಿಂದೆನೂ ಹೇಳ್ತಾ ಬಂದಿದ್ದೀನಿ. ಸೊ ಮತ್ತೆ ಫ್ಯಾಕ್ಟರ್ಸ್ ಅಂದ್ರೆ ನಿಮ್ಗೆ ಏನು ಅಂತ ಕ್ಲಾಸ್ 9 ಲೋವರ್ ಕ್ಲಾಸಸ್ ಅಲ್ಲೂ ಓದಿದ್ದೀರಾ. ಸೊ 6 ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ 1, 2, 3 ಮತ್ತೆ 6. ಸೊ ಕಾಮನ್ ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ, ಸೊ 1 8 ಅಲ್ಲೂ 1 ಇದೆ, 6 ಅಲ್ಲೂ 1 ಫ್ಯಾಕ್ಟರ್ ಇದೆ, 8 ಅಲ್ಲೂ 2 ಇದೆ, ಮತ್ತೆ 6 ಅಲ್ಲೂ 2 ಇದೆ. ಬಟ್ 4, 8 ಇಲ್ಲಿ 4 ಇದೆ, ಇಲ್ಲಿ 4 ಇಲ್ಲ, ಇಲ್ಲಿ 8 ಇದೆ, ಇಲ್ಲಿ 6 ಇಲ್ಲ, ಮತ್ತೆ ಸೊ ಇಲ್ಲಿ 8 ಇದೆ, ಇಲ್ಲಿ 8 ಇಲ್ಲ. ಸೊ ಇಲ್ಲಿ 6 ಇದೆ, ಇಲ್ಲಿ 6 ಇಲ್ಲ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಸೊ ಇವಾಗ ಕಾಮನ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 1 ಮತ್ತೆ 2 ಇಲ್ಲೂ ಮತ್ತೆ 1 ಮತ್ತೆ 2. ಬಟ್ ನಾವು ಇದು ಎರಡಲ್ಲಿ 1 ಮತ್ತೆ 2 ಅಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂದ್ರೆ ನಾವು 2 ಅನ್ನು ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ HCF ನೇಮಲ್ಲೇ ಇದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. 1 ಮತ್ತೆ 2 ಅಲ್ಲಿ ಯಾವ್ದು ಹೈಯೆಸ್ಟ್ ನೀವೇ ಹೇಳ್ಬೋದು, 2 ಹೈಯೆಸ್ಟ್. ಸೊ ನಾವು 1 ಮತ್ತೆ 2 ಅಲ್ಲಿ 2 ಅನ್ನು ಚೂಸ್ ಮಾಡ್ತಾ ಇದೀವಿ. ಸೊ HCF ಆಫ್ 8 and 6 ಬಂದ್ಬಿಟ್ಟು 2, ಅದನ್ನ ನಾನು ಇಲ್ಲಿ ಬರ್ತಿದ್ದೀನಿ. ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ LCM ತರ,
ಸೊ ಈಗ ಯಾವ 2 ನಂಬರ್ ತಗೊಂತೀವಿ ಎಚ್ ಸಿ ಎಫ್ ಕ್ಯಾಲ್ಕುಲೇಟ್ ಮಾಡೋದು, ಆ ನಂಬರ್ ದೊಡ್ಡದಿರತ್ತೆ. ಮತ್ತೆ ಆ 2 ನಂಬರ್ ಎಚ್ ಸಿ ಎಫ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಆನ್ಸರ್ ಏನ್ ಮಾಡ್ತಾ ಇದೆ, ಆ ನಂಬರ್ ಚಿಕ್ಕದಾಗ್ತಾ ಇದೆ. ಮತ್ತೆ ಹೇಳ್ತೀನಿ, ಸೊ ಇಲ್ಲಿ 2 ನಂಬರ್ ತಗೊಂತಾ ಇದೀವಿ. ಆ 2 ನಂಬರ್ಗೆ ನಾವು ಎಚ್ ಸಿ ಎಫ್ ನ ಯಾವ ನಂಬರ್ಗೆ ಎಚ್ ಸಿ ಎಫ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ನಂಬರ್ ದೊಡ್ಡದಿರತ್ತೆ. ಮತ್ತೆ ಆ ಎಚ್ ಸಿ ಎಫ್ 2 ನಂಬರ್ ಕ್ಯಾಲ್ಕುಲೇಟ್ ಆದ್ಮೇಲೆ ನಮ್ಗೆ ಏನ್ ಫೈನಲ್ ಆನ್ಸರ್ ಸಿಗ್ತಾ ಇರುತ್ತೆ, ಆ ನಂಬರ್ ಈ 2 ನಂಬರ್ಗಿನ್ನ ಕಮ್ಮಿ ಇರುತ್ತೆ, ಅಂದ್ರೆ ಚಿಕ್ಕದಾಗಿರುತ್ತೆ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಯಾವ್ದೇ ಕ್ವಶನ್ ಕೊಟ್ಟರು ವರ್ಕ್ ಪ್ರಾಬ್ಲಮ್ಸ್ ಕೊಟ್ಟರು ನೀವು ಆರಾಮ್ಸೆ ನೀವು ಇದನ್ನ ಎಚ್ ಸಿ ಎಫ್ ಕಾನ್ಸೆಪ್ಟ್ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾವಾಗಲೇ ಪ್ರೀವಿಯಸ್ ವಿಡಿಯೋ ಅನ್ಕೊಂತೀನಿ. ಸೊ ಅದರಲ್ಲಿ ಒಂದು ವರ್ಡ್ ಪ್ರಾಬ್ಲಮ್ ಎಚ್ ಸಿ ಎಫ್ ಒಂದು ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಪ್ರೀವಿಯಸ್ ವಿಡಿಯೋ ಅಂತಂದ್ರೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ 4 ಇದೆ. ಆ ಎಕ್ಸಾಂಪಲ್ 4 ನಾನು ನಿಮಗೆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ 420 ಕಾಜು ಬರ್ಫೀಸ್ ಇದೆ, ಮತ್ತೆ 130 ಬಾದಾಮ್ ಬರ್ಫೀಸ್ ಇದೆ ಅಂತ ಹೇಳುತ್ತೆ. ಸೊ ಇದನ್ನ ನೀವು ಅರೇಂಜ್ ಮಾಡಬೇಕು. ಸೊ ಹೆಂಗ್ ಅರೇಂಜ್ ಮಾಡಬೇಕು ಅಂತಂದ್ರೆ, ಸೊ ನೀವು ಸ್ಟ್ಯಾಕ್ ವೈಸ್ ಅರೇಂಜ್ ಮಾಡಬೇಕು. ಸ್ಟ್ಯಾಕ್ ಅಂದ್ರೆ ಒಂದು ಮೇಲೆ ಒಂದು ನ್ಯೂಸ್ ಪೇಪರ್ ಹಿಂಗ್ ಅರೇಂಜ್ ಮಾಡ್ತೀರಾ, ಒಂದು ಮೇಲೆ ಒಂದು ಆ ತರ ಅರೇಂಜ್ ಮಾಡ್ತಾ ಹೋಗ್ಬೇಕು. ಮತ್ತೆ ಈ ಸ್ಟ್ಯಾಕ್ ಅಲ್ಲಿ ಸೇಮ್ ನಂಬರ್ ಇರಬೇಕು. ಅಂದ್ರೆ ಸೊ ಫಸ್ಟ್ ಸೊ ಒಂದ್ ಕಾಲಮ್ ಅಲ್ಲಿ ನೀವು 5 ನ್ಯೂಸ್ ಪೇಪರ್ ನ ಜೋಡಿಸಿದ್ರೆ, ಸೊ ನೆಕ್ಸ್ಟ್ ಬಂಡಲ್ ಅಲ್ಲಿ ನೀವು 5 ನ್ಯೂಸ್ ಪೇಪರ್ ನ ಜೋಡಿಸಬೇಕು. ಸೊ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ಹತ್ರ 420 ಕಾಜು ಬರ್ಫೀಸ್ ಇದೆ, ಮತ್ತೆ 130 ಬಾದಾಮ್ ಬರ್ಫೀಸ್ ಇದೆ. ಇದೆರಡನ್ನು ನೀವು ಒಂದ್ ಪ್ಲೇಟ್ ಅಲ್ಲಿ ಅರೇಂಜ್ ಮಾಡಬೇಕು. ಹೆಂಗ್ ಅರೇಂಜ್ ಮಾಡಬೇಕು, ಒಂದು ಮೇಲೆ ಸ್ಟ್ಯಾಕ್ ವೈಸ್ ಅರೇಂಜ್ ಮಾಡಬೇಕು, ಮತ್ತೆ ಕಾಲಮ್ ವೈಸ್ ಅರೇಂಜ್ ಮಾಡಬೇಕು. ಸೊ ಅಂದ್ರೆ ಸ್ಟ್ಯಾಕ್ ವೈಸ್ ಅಂದ್ರೆ ಹಂಗೆ ಒಂದು ಮೇಲೆ ಜೋಡಿಸಬೇಕು. ಸೊ ಪ್ರತಿ ಒಂದು ಕಾಲಮ್ ಅಲ್ಲಿ ಸೇಮ್ ನಂಬರ್ ಇರಬೇಕು. ಸೊ ಈ ತರ ನೀವು ಹೆಂಗ್ ಅರೇಂಜ್ ಮಾಡಬೇಕು ಅಂದ್ರೆ, ಈ ತರ ಕಾನ್ಸೆಪ್ಟ್ ನೀವು ಎಚ್ ಸಿ ಎಫ್ ಹಾಕ್ಬೇಕು. ಏನಕ್ಕೆ ಎಚ್ ಸಿ ಎಫ್ ಹಾಕ್ಬೇಕು ಅಂತಂದ್ರೆ, ಸೊ 420 ಸೊ ಇವಾಗ 420 ಮತ್ತೆ 130 ಎರಡು ದೊಡ್ಡ ನಂಬರ್ ಇದೆ. ಸೊ ನೀವು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಾಲಮ್ ಅಲ್ಲಿ ಮೇಲ್ ಇತ್ತ ಜೋಡಿಸ್ಕೋಬೇಕು ಅಂತ. ಸೊ ನೀವು ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲಿ ಕಾಜು ಬರ್ಫಿ 420 ಕಾಜು ಬರ್ಫಿ ಒಂದೇ ಲೈನಲ್ಲಿ ಹಿಂಗೆ ಜೋಡಿಸ್ಬಿಟ್ರೆ 1 2 3 4 5 ಹಿಂಗೆ ಉದ್ದಕ್ಕೆ ಜೋಡಿಸ್ಕೊಂಡು ಹೋಗ್ತಾರೆ 420ನ. ಸೊ ಅದು ಬಿದೋಗುತ್ತೆ. ಸೊ ನೀವು ಏನ್ ಮಾಡಬೇಕು, ಆದಷ್ಟು ಕಮ್ಮಿ ಜೋಡಿಸ್ಬೇಕು. ಸೊ ಕಮ್ಮಿ ಜೋಡಿಸ್ತಾ ಇರೋದ್ರಿಂದ ಸೊ ನೀವು ಇವಾಗ ಒಂದು ಪ್ಲೇಟ್ ಅಲ್ಲಿ ನೀವು ಹಿಂಗ್ ಜೋಡಿಸ್ತಾ ಇದ್ರಲ್ಲ, ಆ ನಂಬರ್ ಬಂದ್ಬಿಟ್ಟು 420 ಮತ್ತೆ 130ಗಿನ ಕಮ್ಮಿ ಇರುತ್ತೆ. ಸೊ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ಅಬ್ಸರ್ವ್ ಮಾಡ್ತಾ ಇದೀವಿ ಅಂದ್ರೆ, ಸೊ 7 ನಂಬರ್ ಕೊಟ್ಟಿದ್ದಾರೆ, ಕ್ವಶನ್ ಏನ್ ಕೇಳಿದ್ರೆ ಅರೇಂಜ್ ಮಾಡಿ ಅಂತ. ಆ ಅರೇಂಜ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ, ನಾವು 2 ನಂಬರ್ಗಿನ ಕಮ್ಮಿ ಒಂದು ಕಾಲಮ್ ಅಲ್ಲಿ ಕಮ್ಮಿ ಜೋಡಿಸ್ತಾ ಇದೀವಿ. ಸೊ ಈ ತರ ಕಾನ್ಸೆಪ್ಟ್ಗೆ ನಾವು ಈ ತರ ಎಚ್ ಸಿ ಎಫ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಹೆಂಗೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಯಾರಿಗೂ ಅರ್ಥ ಆಗಿಲ್ಲ, ವಿಡಿಯೋನ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡ್ತಾ ನೋಡ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಕಲಿತ ಮೇಲೆ ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 8.2 5th ಮತ್ತೆ 7th ಕ್ವಶನ್ ಅನ್ನ ಸಾಲ್ವ್ ಮಾಡಾದ್ಮೇಲೆ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಎಚ್ ಸಿ ಎಫ್ ಅಥವಾ ಎಲ್ ಸಿ ಎಂ ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಓಕೆ ಬಾಯ್.